ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಹ ಮತ್ತು ಕಲಿಕೆ ಚಾಲನೆಗೆ ಸ್ವಾಗತ. ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಕಡೆಯಿಂದ ಫೈನಲ್ ಕೀ ಆನ್ಸರ್ ಅಂದರೆ TET ಫೈನಲ್ ಕೀ ಆನ್ಸರನ್ನು ಇವತ್ತಿನ ದಿನ ಪ್ರಕಟ ಮಾಡಿದ್ದಾರೆ. ಸೊ 18/12/2025 ಸೊ ಈ ಕೀ ಆನ್ಸರ್ನ ಪ್ರಕಟ ಮಾಡಿದ್ದಾರೆ. ಇನ್ನು ಯಾರಾದರೂ ಚೆಕ್ ಮಾಡ್ಕೊಂಡಿಲ್ಲ ಅಂದ್ರೆ ಚೆಕ್ ಮಾಡ್ತಾ ಬನ್ನಿ. ಸೊ ಚೆಕ್ ಮಾಡೋದು ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಸೊ ಕರ್ನಾಟಕ TET 2025 ಅಂತ ಹೊಡೆದ್ರೆ ಸಾಕು, ಅದು ಕೂಡ ಬರ್ತದೆ. ಇಲ್ಲ ನಿಮಗೆ ಗೊತ್ತಾಗಲ್ಲ ಅನ್ನೋರು ಏನು ಮಾಡಿ, ಸೊ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ ಮುಖಾಂತರ ಏನು ಮಾಡ್ಬೋದು ನೀವು ಇಲ್ಲಿ. ಸೊ ಇದು ಡೈರೆಕ್ಟಾಗಿ PDF ಓಪನ್ ಆಗ್ತದೆ. ಆ PDF ಮುಖಾಂತರ ನೀವೇನು ಮಾಡ್ಬೋದು, ಡೌನ್ಲೋಡ್ ಮಾಡ್ತಾ ಬರ್ಬೋದು. ಸೊ ಇಲ್ಲಿ ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಅಂಕ ಬಂದಿದ್ದವು, ಸೊ ಅಥವಾ 1 ಅಥವಾ 2 ಅಂಕದಿಂದ ಫೇಲ್ ಆಗಿದ್ರೆ ಸೊ 1 ರಿಂದ 2 ಅಂಕ ಜಾಸ್ತಿ ಬಂದಿದ್ದವು. ಏನು ಮಾಡ್ರಿ, ಸೊ ಚೆಕ್ ಮಾಡ್ಕೊತ ಬನ್ನಿ. ಈ PDF ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಸೊ ಅದ್ರ ಮುಖಾಂತರ ನೀವೇನು ಮಾಡಿ ಆ ಲಿಂಕ್ ಓಪನ್ ಮಾಡಿ ಕೂಡ ನೀವು ನೋಡ್ತಾ ಬನ್ನಿ. ಅಲ್ಲಿ ಕೂಡ 1 ಅಂಕ ಪ್ಲಸ್ ಆಗಿದೆ. ಸೊ ಯಾವೆಲ್ಲ ಅಂಕಗಳು ಬಂದಿದ್ದಾವೆ ಅಂತ ಇಲ್ಲಿ ಏನು ಮಾಡೋಣ, ನಾವು ನೋಡ್ತಾ ಹೋಗೋಣ. ನೀವು ಯಾವ ರೀತಿ ಓಪನ್ ಮಾಡ್ಬೇಕಂದ್ರೆ ಇಲ್ಲಿ ಸೊ ಡೈರೆಕ್ಟ್ ಆಗಿ ಗೂಗಲ್ ಅಥವಾ ಕ್ರೋಮ್ಗೆ ಹೋಗ್ಬಿಟ್ಟು ನಾ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಏನು ಮಾಡಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆ ಲಿಂಕಲ್ಲಿ ಲಿಂಕ್ ಮುಟ್ಬಿಟ್ಟು ಸರ್ಚ್ ಕೊಟ್ಬಿಟ್ರೆ ಸಾಕಿಲ್ಲಿ ಓಪನ್ ಆಗ್ತದೆ. ಈ ರೀತಿ ಓಪನ್ ಆದಾಗ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಬರ್ಕೊತೀನಿ ಇಲ್ಲಿ. ಸೊ ಇಲ್ಲಿ ಡೈರೆಕ್ಟ್ ಫಸ್ಟ್ ಬರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲ ನಿಮ್ಗೆ ಮುಂದೆ ನೀವೇನಾದ್ರೂ ಸರ್ಟಿಫಿಕೇಟ್ ತಗೋಬೇಕಂತಿದ್ರೆ ಸೆಕೆಂಡ್ ಬರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೇಕು. ಸೊ ಫಸ್ಟ್ ಬರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಡೈರೆಕ್ಟ್ ಈಗ ಫೈಲ್ ಏನಾಗುತ್ತೆ ಈ ರೀತಿ ಓಪನ್ ಆಗುತ್ತೆ. ಇನ್ನು ಏನು ಮಾಡ್ಬೋದು, ಈಸಿಯಾಗಿ ಈ ರೀತಿ ಚೆಕ್ ಮಾಡ್ತಾ ಬರ್ಬೋದು. ಸೊ ಇಲ್ಲಿ ಯಾವೆಲ್ಲ ಅಂಕಗಳ ಗ್ರೇಸ್ ಬಂದಿದ್ದಾವೆ, ಏನೆಲ್ಲ ಬದಲಾವಣೆ ಆಗಿದೆ ಅಂತ ಇಲ್ಲಿ ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದು ಫಸ್ಟ್ ಪೇಪರ್ ಆದ ನಂತರ ಹೀಗೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಇಲ್ಲಿ ಚೇಂಜ್ ಆಗ್ತಾ ಬರುತ್ತೆ. ಇಲ್ಲಿ ಉರ್ದುದಲ್ಲಿ ಮಾತ್ರ ಏನು ಮಾಡಿದ್ದಾರೆ, ಸೊ ಬದಲಾವಣೆ ಮಾಡಿದ್ದಾರೆ. ಸೊ ಉರ್ದುದಲ್ಲಿ ಒಂದು ಕ್ವಶನ್ ಅನ್ನು ಸೊ ಬದಲಾವಣೆ ಮಾಡಿದ್ದಾರೆ, ಡಿಲೀಟ್ ಮಾಡಿದ್ದಾರೆ. ಸೊ ಆದರೆ ನಮ್ಮ ಇಂಗ್ಲೀಷಲ್ಲಿ ಯಾವುದೇ ಕಾರಣಕ್ಕೂ ಕನ್ನಡ ಇಂಗ್ಲೀಷ್ನಲ್ಲಿ ಯಾವುದು ಗ್ರೇಸ್ ಅಂಕ ಕೂಡ ಬಂದಿರೋದಿಲ್ಲ, ಬದಲಾವಣೆ ಆಗಿರೋದಿಲ್ಲ. ಆದರೆ 34 ಕ್ವಶನ್ ಮಾತ್ರ ಇಲ್ಲಿ ಸೊ ಫಸ್ಟ್ ಪೇಪರ್ನವರಿಗೆ 1 ಅಂಕ ಚೇಂಜಸ್ ಆಗಿದೆ. 1 ಅಥವಾ 2 ಆಪ್ಷನ್ ಯಾರು ಹಾಕಿರ್ತಿರಲ್ಲ ಅವ್ರಿಗೆ 1 ಅಂಕ ಪ್ಲಸ್ ಆಗ್ತಾ ಬರ್ತದೆ ಇಲ್ಲಿ. ಸೊ ಅದೇ ರೀತಿ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಪೇಪರ್ 1 ಪಾರ್ಟ್ 2 ಅಲ್ಲಿ ಕೂಡ ಯಾವೆಲ್ಲ ಬದಲಾವಣೆ ಆಗಿದೆ ಅಂತ ಒಂದೊಂದಾಗಿ ನೀವು ಇಲ್ಲಿ ನೋಡ್ತಾ ಬರ್ಬೋದು. ಯಾವುದೂ ಕೂಡ ಬದಲಾವಣೆ ಆಗಿಲ್ಲ. ಪೇಪರ್ 1 ಯಾರೆಲ್ಲ ಬರೆದಿರ್ತಿರಲ್ಲ ಸೊ ಇಂಗ್ಲೀಷಲ್ಲಿ ಏನು ಕೂಡ ಬದಲಾವಣೆ ಆಗಿರೋದಿಲ್ಲ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪಾರ್ಟ್ 3 ಯಾವುದಪ್ಪ ಅಂದರೆ ಸೈಕಾಲಜಿಗೆ ಸಂಬಂಧಪಟ್ಟಂಗ ಸೊ ಏನಾದರೂ ಬದಲಾವಣೆ ಆಗಿದೆ ಅಂತ ಗಮನಿಸಿದ್ರೆ ಒಂದು ಕ್ವಶನ್ ಕೂಡ ಇಲ್ಲಿ ಕೂಡ ಬದಲಾವಣೆ ಆಗಿರೋದಿಲ್ಲ. ಅಂದರೆ ಇಲ್ಲಿ ನಿಮ್ಗೆ ಗೊತ್ತಾಯಿತು ಕನ್ನಡದಲ್ಲಿ ಮಾತ್ರ ಸೊ 34 ಕ್ವಶನ್ ಮಾತ್ರ ಬದಲಾವಣೆ ಆಗಿದೆ. ಸೊ ಅದು ಬಿಟ್ಟರೆ ಯಾವುದೇ ಅಂಕ ಬರೋದಿಲ್ಲ, ಚೇಂಜಸ್ ಕೂಡ ಆಗಿರೋದಿಲ್ಲ. ಸೊ ಇಲ್ಲಿ ಗಮನಿಸ್ತಾ ಬನ್ನಿ, ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗೆ ಬಂದರೂ ಕೂಡ ಯಾವುದೇ ಅಂಕ ಬದಲಾವಣೆ ಆಗಿರೋದಿಲ್ಲ. ಅದೇ ರೀತಿ ನಮ್ಮ ಪೇಪರ್ 2 ನೋಡ್ತಾ ಬಂದರೆ ಇಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಕನ್ನಡದಲ್ಲಿ 1 ಅಂಕನೂ ಕೂಡ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಿಲ್ಲ. ಆದರೆ ಇಲ್ಲಿ ಒಂದು ಬದಲಾವಣೆ ಏನಾಗಿದೆಪ್ಪ ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ನೀವೇನಾದರೂ ಇಂಗ್ಲೀಷನ್ನು ತಗೊಂಡಿದ್ರೆ ಮಾತ್ರ ಇಲ್ಲಿ ಏನಾಗ್ತದೆ, ಸೊ ಬದಲಾವಣೆ ಆಗಿರ್ತದೆ. ಫಸ್ಟ್ ಲ್ಯಾಂಗ್ವೇಜ್ ನೀವು ಇಂಗ್ಲೀಷ್ ತಗೊಂಡವ್ರಿಗೆ ಮಾತ್ರ 1 ಅಂಕ ಬಂದಿದೆ. ಯಾವುದು ಇಲ್ಲಿ ಬಂದಿದೆ ಅಂದ್ರೆ ಕ್ವಶನ್ ನಂಬರ್ 21ಕ್ಕೆ ಏನು ಮಾಡಿದ 1 ಅಂಕ ಇಲ್ಲಿ ಆ್ಯಡ್ ಮಾಡ್ತಾ ಬರ್ತಾರೆ, ಅಂದ್ರೆ ಬದಲಾವಣೆ ಮಾಡಿದ್ದಾರೆ. ಸೊ ಮೊದಲು ಯಾರಿಗೆ ಬಂದಿರ್ತಾರಲ್ಲ ಇವ್ರು ಏನು ಮಾಡ್ತಾರೆ ಈಗ ಸೊ ಕಳೆದುಕೊಳ್ಳುವ ಸಾಧ್ಯತೆ ಇರ್ತದೆ, ಕಳ್ಕೊತಾರೆ. ಸೊ ಮೊದಲು ಏನಾದರೂ ಬಂದಿಲ್ಲ, ಈಗ ನಂಬರ್ ಆಪ್ಷನ್ 3 ಏನಾದರೂ ಹಾಕಿದ್ರೆ ನಿಮಗೆ 1 ಅಂಕ ಪ್ಲಸ್ ಆಗ್ತದೆ. ನೆಕ್ಸ್ಟ್ ಅದೇ ರೀತಿ ಸೊ ಮುಂದುವರೆದು ನೋಡ್ತಾ ಹೋಗೋಣ ನಾವಿಲ್ಲಿ. ಅಲ್ಲಿ ಪಾರ್ಟ್ 2 ಗಮನಿಸ್ತಾ ಬಂದರೆ ಸೊ ಇಂಗ್ಲೀಷಲ್ಲಿ ಅಂದರೆ 54ನೇ ಕ್ವಶನ್ ಏನಾಗಿದೆ ಇಲ್ಲಿ ಬದಲಾವಣೆ ಆಗಿದೆ. ಎಷ್ಟನೇ ಕ್ವಶನ್ ಇಲ್ಲಿ ಸೊ ಇವರಿಗೆ ಕೂಡ 54ನೇ ಕ್ವಶನ್ ಸೊ 2R 3R ಹಾಕಿದ್ರಲ್ಲ ಅವ್ರಿಗೆ 1 ಅಂಕ ಪ್ಲಸ್ ಆಗ್ತದೆ. ಎಷ್ಟು ಅಂಕ 1 ಅಂಕ ಪ್ಲಸ್ ಆಗ್ತದೆ. ನೆಕ್ಸ್ಟ್ ಅದೇ ರೀತಿ ಇಂಗ್ಲೀಷಲ್ಲಿ 1 ಅಂಕ ಬಂತಂತ ಭಾವಿಸ್ಕೊಳ್ತೀನಿ ಇಲ್ಲಿ. ಸೊ ಮುಂದುವರಿದು ಸೈಕಾಲಜಿಯಲ್ಲಿ ಒಂದು ಕ್ವಶನ್ ಕೂಡ ಏನಾಗಿಲ್ಲ, ಚೇಂಜಸ್ ಆಗಿಲ್ಲ, ಯಾವುದೇ ಬದಲಾವಣೆ ಕೂಡ ಆಗಿಲ್ಲ. ಸೊ ಒಟ್ಟಾರೆಯಲ್ಲಿ ಇಂಗ್ಲೀಷಲ್ಲಿ ಮಾತ್ರ 1 ಅಂಕ ಬಂದಿದೆ. ನೆಕ್ಸ್ಟ್ ಅದೇ ರೀತಿ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ನೋಡ್ತಾ ಬನ್ನಿ ನೀವು ಇಲ್ಲಿ. ಸೋಷಿಯಲ್ ಸೈನ್ಸಲ್ಲಿ ಸೊ ಒಂದಿಷ್ಟು ಕ್ವಶನ್ಗಳ ಬದಲಾವಣೆ ಆಗ್ಯಾವ. ಯಾವ್ಯಾವ ಕ್ವಶನ್ ಅಪ್ಪ ಅಂದ್ರೆ ಇಲ್ಲಿ ಸೊ ಇಲ್ಲಿ 98ನೇ ಕ್ವಶನ್ ಏನಾಗಿದೆ ಬದಲಾವಣೆ ಆಗಿದೆ. ಎಷ್ಟನೇ ಕ್ವಶನ್ 98ನೇ ಕ್ವಶನನ್ನು 1 ಅಥವಾ 2 ಆಪ್ಷನ್ ಯಾರು ಹಾಕಿರ್ತಿರಲ್ಲ ಅವ್ರಿಗೆ ಸೊ 1 ಅಂಕ ಪ್ಲಸ್ ಆಗ್ತದೆ. ಸೊ ಇದ್ರ ಜೊತೆಗೆ 138ನೇ ಕ್ವಶನ್ ಕೂಡ ಏನಾಗಿದೆ ಇಲ್ಲಿ ಸೊ 1 ಅಥವಾ 3 ಯಾರು ಹಾಕಿರ್ತಾರೆ ಇಲ್ಲಿ ಕೂಡ ಪ್ಲಸ್ ಆಗಿದೆ. ಸೊ ಒಟ್ಟಾರೆ 1 ರಿಂದ 2 ಅಂಕದಲ್ಲಿ ಎಲಿಜಿಬಲ್ ಆಗದೆ ಉಳಿತಿದ್ರಲ್ಲ ಅಂಥವ್ರಿಗೆ ತುಂಬ ಸಹಕಾರಿ ಆಯ್ತು ಅಂತ ಭಾವಿಸ್ಕೊಳ್ತೀನಿ. ಅಷ್ಟು ಬದಲಾವಣೆ ಏನಾಗಿಲ್ಲ, ಯಾವುದೂ ಕ್ವಶನ್ ಕೂಡ ಏನಾಗಿಲ್ಲ ಇಲ್ಲಿ. ಪೇಪರ್ 2 ಅಲ್ಲಿ ಡಿಲೀಟ್ ಕೂಡ ಆಗಿಲ್ಲ. ಯಾರಾದರೂ ಇಷ್ಟಾದರೂ ಇನ್ನೂ ಎಲಿಜಿಬಲ್ ಆಗಿಲ್ಲ ಅಂದ್ರೆ ನೀವೇನು ಮಾಡಿ ಸೊ CET ಹಾಕಲಿಕ್ಕೆ ಕೊನೆ ಅವಕಾಶ ಇವತ್ತಿನ ದಿನ ಇರ್ತದೆ. ಇವತ್ತು ಡೇಟು
18/12/2022 ಇವತ್ತು ಲಾಸ್ಟ್ ಡೇಟ್ ಆಗಿರ್ತದೆ. ಸೊ ಒಳ್ಳೆ ಅವಕಾಶಗಳಿದಾವೆ ಮುಂದೆ. ಸೊ ಯಾರಾದರೂ ಹಾಕಿಲ್ಲ ಅಂದರೆ ಸೊ ಒಳ್ಳೆ ಅವಕಾಶ ಇರ್ತದಲ್ಲ, ಅಲ್ಲಿ ಕೂಡ ನೀವು ಅಪ್ಲಿಕೇಶನ್ ಹಾಕಿ TETಯನ್ನು ಎಲಿಜಿಬಲ್ ಮಾಡ್ತಾ ಬನ್ನಿ. ಸೊ ಅಂದಾಗ ಮುಂದೆ ಒಳ್ಳೆ ಅವಕಾಶಗಳು ಸಿಗ್ತಾವೆ. ಸೊ ಇಲ್ಲಿ GPT HSTR ಕರೆಯುವ, ಅದ್ರ ಜೊತೆಗೆ PSTR ಕರೆಯುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಹೀಗಾಗಿ ಅಪ್ಲಿಕೇಶನ್ ಹಾಕಿ ಎಲಿಜಿಬಲ್ ಆಗಿ ಅಂತ ಹೇಳ್ತಾ, ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು, ನಮಸ್ಕಾರ.